ಮೋದಿ ಸರ್ಕಾರದಲ್ಲಿ ಬಂದಿದ್ದಾವೆ. ಅದೊಂದು ಪ್ರತಿಯೊಂದು ಯೋಜನೆ ಲಾಭ ಕೂಡ ಬೆಳಗಾವಿ ಜಿಲ್ಲೆಗೆ ಕೂಡ ತಲುಪೈತಿ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ತಲುಪೈತಿ. ರೈಲ್ವೆಗೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಜಲಜೀವನ ಯೋಜನೆ ಸ್ಕೀಮ್ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಸ್ಮಾರ್ಟ್ ಸಿಟಿ ಯೋಜನೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. PMAY ಯೋಜನೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಮುದ್ರಾ ಯೋಜನೆ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಸ್ಕೀಮು ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಇವತ್ತು ಎಲ್ಲೈತಲ್ಲ ಸಾವಿರಾರು ಕೋಟಿ ರೂಪಾಯಿದಲ್ಲಿ ರಿಂಗ್ ರೋಡ್ ಆಗತ್ತೈತಿ. ಇವತ್ತು ಹುಬ್ಳಿ ಇವತ್ತು ರೈಲ್ವೆ ಸ್ಟೇಷನ್ಗಳು ಅಭಿವೃದ್ಧಿ ಆಗ್ತೈತಿ, ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತೈತಿ, ಕುಡಿಯುವ ನೀರು ಯೋಜನೆ, ಸ್ಮಾರ್ಟ್ ಸಿಟಿ ಯೋಜನೆ, ಎಲ್ಲ ಯೋಜನೆ ಎಲ್ಲ ಕಡೆಯೂ ಬಂದಿದ್ದಾವೆ. ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಇದನ್ನು ಸಂಪೂರ್ಣವಾಗಿ ಜಾಯಿಂಟಾಗಿ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತಿ. ಆ ದೃಷ್ಟಿಯಿಂದ ಇವತ್ತೇನು ನಮ್ಮ ಧಾರವಾಡದಿಂದ ಬೆಳಗಾವಿ ತನಕ ಏನು ರೈಲ್ವೆ ಲೈನ್ ಕನೆಕ್ಷನ್ ಆಗತ್ತೈತಿ, ಅದು ಕೂಡ ಆ ದೃಷ್ಟಿಯಲ್ಲಿ ನಮಗೆ ಭಾಳ ದೊಡ್ಡ ಅನುಕೂಲ ಆಗ್ತದೆ. ಆಮೇಲೆ ಇವತ್ತೇನು ವಂದೇ ಭಾರತ ಪುನಾದಿಂದ ಶುರುವಾದಂಥ ಟ್ರೈನ್ ಇರಲಿ ಬೆಳಗಾವಿ ಬರತೈತಿ, ಅದು ಇವತ್ತು ಬೆಂಗಳೂರಿಗೆ ಹೋಗುವಂಥ ಟ್ರೈನು ಇವತ್ತು ಬೆಳಗಾವಿಯಿಂದ ಶುರು ಆಗ್ಬೇಕಂತೇನಿತ್ತು, ಅದನ್ನು ಕೂಡ ಇವತ್ತು ಮಾಡುವಂಥ ಕೆಲಸ ಮಾಡತ್ತೈತಿ. ಯಾಕಂದರೆ ಅದ್ರ ಇನ್ನೊಂದು ಕೆಲವೇ ದಿನದಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ವಂದೇ ಭಾರತ ಟ್ರೈನ್ ಶುರು ಆಗ್ತದೆ. ಇವೆಲ್ಲ ಮೋದಿ ಸರ್ಕಾರದ ಕೊಡುಗೆಗೆ ವಾಲ್ಮೀಕಿ ಆಗೋದ್ರ ಮೇಲೆ ಐತಿ. ಇದು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತೈತಿ. ಮುಂದಿನ ದಿನದಲ್ಲಿ ಮೋಡದ ಹಗರಣದ ಆರೋಪಿಗಳಾದ ಅವ್ರಿಗೆ ಕುತ್ತಿಗೆ ಕೂಡ ಈ ಇಡೀದು ಹಗ್ಗ ಇನ್ನೂ ಟೈಟ್ ಆಗ್ತಿತ್ತು. ಅಲ್ಲ, ಎಲ್ಲರೂ ಮರು ಸರ್ವೆ ಇತ್ಯಾದಿಗಳೆಲ್ಲವೂ ಕೂಡ ಕೇಂದ್ರದ ಜನಗಣತಿಗಿಂತ ಮುಂಚೆ ಹೇಳ್ತಾ ಇದ್ದೀವಿ. ನಾವು ಇದನ್ನ ಬಹಳ ಸ್ಪಷ್ಟವಾಗಿ ನಾನು ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಮೊದಲನೇದು ಅಂಕಿ ಅಂಶಗಳಿಂದ ಇದು ತಪ್ಪಾಗಿದೆ, ಸರಿ ಇಲ್ಲ. ನಿಮ್ಮ ಲೆಕ್ಕ ಕೇವಲ ಮುಸಲ್ಮಾನರ ಸಂಖ್ಯೆ ಮಾತ್ರ ಜಾಸ್ತಿ ಆಗುತ್ತೆ, ಉಳಿದವ್ರದ್ದು ಬಹಳ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸರಿಯಲ್ಲ ಅನ್ನೋದು ಕೂಡ ನಾವು ಹೇಳಿದ್ದು. ಮತ್ತೆ ಅವ್ರ ಪಾರ್ಟಿನಲ್ಲಿ ಅವ್ರ ಕ್ಯಾಬಿನೆಟ್ ಅಲ್ಲೇ ಇದ್ರ ಬಗ್ಗೆ ಬಹಳ ವಿರೋಧಗಳು ವ್ಯಕ್ತ ಆಗಿತ್ತು. ಸ್ವತಃ ಅವ್ರ ಪಾರ್ಟಿನವರೇ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದ್ರು. ಎರಡನೇದು, ನೀವು ಮೀಸಲಾತಿಯನ್ನ ಈ ದತ್ತಾಂಶದ ಆಧಾರದಲ್ಲಿ ಏನು ಮೀಸಲಾತಿಯನ್ನ ಮಾಡಿದ್ರಿ, ಇದಕ್ಕೆ ಸಾಂವಿಧಾನಿಕವಾದಂತಹ ಬದ್ಧತೆ ಇಲ್ಲ. ಬಿಹಾರದಲ್ಲೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೋರ್ಟು ಕೂಡ ನ್ಯಾಯಾಲಯವು ಕೂಡ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದನ್ನು ಕೂಡ ಹೇಳಿತ್ತು. ಇದೆಲ್ಲವನ್ನೂ ಕೂಡ ಮೀರಿ ನಾನು ಕರ್ನಾಟಕದಲ್ಲಿ ಮಾಡ್ತೇನೆ ಅನ್ನುವಂತ ಉಡಾಫೆಯ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಯಾವ ಸ್ಪಷ್ಟೀಕರಣದೊಂದಿಗೆ ಇದನ್ನು ವಾಪಸ್ ತರ್ತಾ ಇದ್ದೀರಿ ಅಂತ ಸರ್ಕಾರ ಸ್ಪಷ್ಟ ಮಾಡಬೇಕು. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ತೆಲಂಗಾಣದ ಮಾದರಿಯಲ್ಲಿ ನೀವು ಜಾತಿ ಸಮೀಕ್ಷೆಯನ್ನ ಮಾಡಿ ಅಂತ ಕೇಂದ್ರಕ್ಕೆ ನಮ್ಮ NDA ಗೌರ್ಮೆಂಟ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರ ಜಾತಿ ಗಣಿತ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಡಿಸೈಡ್ ಮಾಡಿದ್ರು ಮುಂಚೆನೆ, ಕಾಂಗ್ರೆಸ್ಸಿನ ಹೈಕಮಾಂಡ್. ಇಲ್ಲಾಂದ್ರೆ ಕರ್ನಾಟಕದ ಮಾದರಿಯಲ್ಲಿ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಅವ್ರು ಹೇಳ್ತಾ ಇದ್ದಾರೆ ತೆಲಂಗಾಣದ ಮಾದರಿಯಲ್ಲಿ ಮಾಡಿ, ಅಂದರೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ತಪ್ಪಾಗಿದೆ ಅಂತ ಹೈಕಮಾಂಡ್ ಯಾವತ್ತೋ ಡಿಸೈಡ್ ಮಾಡಿದೆ. OBCಯ ಒಂದು ಶೀಲ್ಡು ಮತ್ತೆ ಒಂದು ಜಾತಿ ಗಣತಿ ಅಂತ ಹೇಳಿ ಮಾಡ್ತಾರೆ. ಜನಕ್ಕೆ ಸಂಪೂರ್ಣವಾದ ವಿಶ್ವಾಸ ಹೋಗಿದೆ. 94 ವರ್ಷಗಳ ನಂತರ 1931ರಲ್ಲಿ ಆಗಿದ್ದು ಮೊದಲನೆಯ ಒಂದು ಜಾತಿ ಗಣತಿ. ಇದು ನರೇಂದ್ರ ಮೋದಿ ಅವರು ಇವತ್ತು ಮಾಡಿರುವ ಜನ ಒಪ್ಕೊಂಡಿದ್ದಾರೆ. ಖಂಡಿತವಾಗಲೂ ಕೂಡ ಕೇಂದ್ರ ಸರ್ಕಾರ ಮಾಡುವಂತಹ ಒಂದು ಜನ ಮತ್ತು ಜಾತಿ ಗಣತಿಗೆ ಪರ ಜನಕ್ಕೆ ವಿಶ್ವಾಸ ಇದೆ. ಅದನ್ನು ಇವರು